ವೆಲ್ಕಮ್ ಬ್ಯಾಕ್ ಟು ಮೈ ಶ್ರೀ ಅಸರೊಳೆ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತೋಗ್ಬೇಡಿ. ಸೊ ಇದೆಲ್ಲ ಏನು ನೋಡ್ತಾ ಇದ್ದೀರಲ್ಲ, ಸೊ ಇದೆಲ್ಲ ಬಂದುಬಿಟ್ಟು ಮಲ್ಲೇಶ್ವರಮಲ್ಲಿ. ಸೊ ನಾನು ಮಲ್ಲೇಶ್ವರಂಗೆ ಯಾಕೆ ಹೋಗಿದ್ದೆ ಅಂತ ಹೇಳ್ತೀನಿ. ಅದಕ್ಕೂ ಬಿಫೋರ್ ನನಗೆ ಆ್ಯಕ್ಚುಲಿ ಕಾಂಪ್ ಆಫ್ ಲೀವ್ ಇತ್ತು. ಸೊ ನಾನು ಮನೇಲಿದ್ದೆ. ಸೊ ನಮ್ಮ ಅಕ್ಕಂಗೆ ಸ್ವಲ್ಪ ಕೆಲಸ ಇತ್ತು ಆ ಕಡೆ ಸ್ವಲ್ಪ ಗೌರ್ಮೆಂಟ್ ಆಫೀಸಲ್ಲಿ. ಸೊ ಅದಕ್ಕೆ ಅವಳು ನನಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ಲು. ಅಂದರೆ ಅವಳೊಬ್ಬಳೇ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಳು ನನಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ಲು, ಜೊತೆಲಿ ಯಾರಾದರೂ ಬರಬೇಕು ಅಂತ. ಸೊ ನಾನು ಅವಳ ಜೊತೆಗೆ ಹೋದ್ವಿ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಗೌರ್ಮೆಂಟ್ ಆಫೀಸಲ್ಲಿ, ಅದು ಮುಗಿಸ್ಕೊಂಡು ನಾವು ಮಲ್ಲೇಶ್ವರಂಗೆ ಬಂದ್ವಿ. ಸೊ ಮಲ್ಲೇಶ್ವರಂ ಅಂತಂದರೆ ಯಾರೇ ಆಗಲಿ ಒಂದು ರೌಂಡ್ ಅಂತೂ ಹೋಗಿ ಬರಲೇಬೇಕು ಮಲ್ಲೇಶ್ವರಂಗೆ. ಯಾಕಂದರೆ ಅಷ್ಟೊಂದು ಹೆವಿ ಕಲೆಕ್ಷನ್ಸ್ ಅಂತ ಬಂದಿರುತ್ತೆ. ಸೊ ತೊಗೊಳ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ, ಬಟ್ ನೋಡೋಕ್ಕಂತೂ ಖುಷಿ ಆಗುತ್ತಲ್ವ. ಸೊ ಹಾಗಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕ ಮಲ್ಲೇಶ್ವರಂಗೆ ಬರ್ತಾ ದಾರಿಯಲ್ಲೇ ಆ್ಯಕ್ಚುಲಿ ಮಲ್ಲೇಶ್ವರಂ ಇತ್ತು ನಮಗೆ. ಸೊ ಅಲ್ಲಿ ಇಳ್ಕೊಂಡ್ಬಿಟ್ಟು ಏನೇನಿದೆ ಕಲೆಕ್ಷನ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಬರೋಣ ಅಂತ. ಈ ಮಾಲಲ್ಲಿ ಏನು ತೊಗೊಳ್ತಿರಲ್ಲ ಸೇಮ್ ಟು ಸೇಮ್ ಅದೇ ಥರ ಇರುತ್ತೆ, ಬಟ್ ಕ್ವಾಲಿಟಿ ಸ್ವಲ್ಪ ಚೇಂಜಸ್ ಇರುತ್ತೆ. ಅಲ್ಲಿ ಇಲ್ಲಿ ಚೆನ್ನಾಗಿರುತ್ತೆ, ಬಟ್ ಎಲ್ಲ ಕಡೆ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸೈಜು ಮಿಸ್ ಮ್ಯಾಚ್ ಆಗುತ್ತೆ. ಬಟ್ ನೋಡ್ತಿದ್ರೆ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ, ಕುರ್ತಾ ಸೆಟ್ಸು. ನನಗಂತೂ ಇದು ಕಲರ್ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಅದು ಆರ್ಟಿಫಿಷಿಯಲ್ ಫ್ಲವರ್ ಮಾಡ್ತಾಯಿದ್ರು. ಸೊ ಇದು ನೋಡಿದ ತಕ್ಷಣ ಫುಲ್ ಇಷ್ಟ ಆಗೋಗ್ಬಿಡ್ತು ನನಗೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪಿಕ್ಚರ್ ಕೂಡ ತೊಗೊಂಡೆ ಅದರಲ್ಲಿ. ಸೊ ನೋಡ್ತಿದ್ರಲ್ಲ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಮನೇಲಿ ಏನಾದರೂ ಇದನ್ನು ತೊಗೊಂಡು ಡೆಕೋರೇಷನ್ ಮಾಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸುತ್ತೆ. ಸೊ ನೋಡಿ ಆರ್ಟಿಫಿಷಿಯಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಇನ್ನು ಒರಿಜಿನಲ್ ಹೂವು ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ಹಾಗೆ ಅಲ್ಲಿ ಚಿಕ್ಕ ಮಕ್ಕಳಿಗೆ ಅಂದರೆ ಚಿಕ್ಕ ಬೇಬೀಸ್ಗೆ ಎಷ್ಟು ಚೆನ್ನಾಗಿ ಬಟ್ಟೆ ಇದ್ವು ಅಂದರೆ ಕ್ಯೂಟಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮಂಥವ್ರಿಗೂ ಸಿಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಹಾಗೆ ನಮ್ಮ ಅಕ್ಕ ಬೇಗ ಹೋಗಬೇಕು 3:30 ಅಷ್ಟರಲ್ಲಿ ಮನೆಗೆ ರೀಚ್ ಆಗಬೇಕು ಅಂತ ಹೇಳ್ತಾಯಿದ್ಲು. ಬಿಕಾಸ್ ಅವರಿಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗಿದ್ರು. ಒಬ್ಬ ಸ್ಕೂಲ್ಗೆ ಹೋಗ್ತಾನೆ, ಇನ್ನೊಬ್ಬ ಅಂಗನವಾಡಿಗೆ ಹೋಗ್ತಾನೆ. ಸೊ ಅವಳು ಡೇ ಕೇರ್ ಅವ್ರಿಗೆ ಹೇಳಿದ್ಲು ಇನ್ ಕೇಸ್ ಲೇಟ್ ಆದರೆ ಅವರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ನಾವು ಅಷ್ಟರಲ್ಲೇ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿದ್ರಲ್ಲ ಫ್ರೂಟ್ಸ್ ಕೂಡ ಅಲ್ಲಿ ಸೇಲ್ ಮಾಡ್ತಾರೆ ಮಲ್ಲೇಶ್ವರಮಲ್ಲಿ. ಏನೇನು ಬೇಕು ಎಲ್ಲ ಸಿಗುತ್ತೆ ಮಲ್ಲೇಶ್ವರಂ 8th ಕ್ರಾಸಲ್ಲಿ ಹೋದರೆ. ಫ್ರೂಟ್ಸ್ ಸಿಗುತ್ತೆ, ವೆಜಿಟೇಬಲ್ ಸಿಗುತ್ತೆ. ನೋಡದೇ ಇರೋ ಫ್ರೂಟ್ಸ್ ಎಲ್ಲ ನೋಡ್ತಾ ಇದ್ದೀನಿ. ನಾನು ಕೆಲವೊಂದು ಹೆಸರೇ ಗೊತ್ತಿರಲಿಲ್ಲ ನನಗೆ, ಅವ್ರನ್ನ ಕೇಳಿ ತಿಳ್ಕೊಳ್ತಾ ಇದ್ದೆ. ಆಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ ತುಂಬ ಅಂದರೆ ಮದುವೆಗೆ ಏನೇನು ಬೇಕು ಐಟಮ್, ಲೈಕ್ ಮ್ಯಾರೇಜ್ ಹುಡುಗಿಗೆ ಏನೇನು ಬೇಕೋ ಸೆಟ್ ಎಲ್ಲನೂ ಸಿಗುತ್ತೆ. ಸೊ ವೆಜಿಟೇಬಲ್ಸ್ ಫುಲ್ ಗ್ರೀನಾಗಿ ಕಾಣಿಸ್ತಿದೆ ನೋಡಿ. ಇವಾಗ ಕೆಲವೊಂದು ಫ್ರೂಟ್ಸ್ಗಳ ಸೀಸನ್ ಇದೆ ಅನಿಸುತ್ತೆ. ತುಂಬ ಫ್ರೂಟ್ಸ್ ಬಂದಿದ್ರು. ಅದರಲ್ಲಿ ಒಂದು ರೆಡ್ ಕಲರ್ ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಇಲ್ಲಿ ನೋಡಿ ಫುಲ್ಲು ಗ್ರೀನ್ ಆಗಿದೆ ಅಲ್ವಾ. ಫ್ಲವರ್ ಕೂಡ ಕಲರು ಕೆಲವೊಂದು ಫುಲ್ಲು ಎಲ್ಲ ಥರ ಫ್ಲವರ್ಸು ಇದ್ವಲ್ಲಿ. ಆ್ಯಂಡ್ ಹಳದಿ ಶಾಸ್ತ್ರ ಮಾಡ್ತೀನಿ ಅನ್ನೋರಿಗೂ ಕೂಡ ಅದು ಸೆಟ್ ಸಿಗುತ್ತೆ. ಆಮೇಲೆ ಬ್ಯಾಂಗಲ್ಸ್ ಕೂಡ ಸಿಗುತ್ತೆ ಮ್ಯಾಚ್ ವೈಸ್, ಅಂದರೆ ಅವ್ರ ಬಟ್ಟೆ ಮ್ಯಾಚಿಂಗು, ಸ್ಯಾರಿ ಮ್ಯಾಚಿಂಗು. ಇಯರಿಂಗ್ಸ್ ಅಂತೂ ನೋಡೋಂಗೆ ಇಲ್ಲ, ಯಾವ್ದು ತೊಗೊಳ್ಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಆ ಥರ ವೆರೈಟಿ ಇಯರಿಂಗ್ಸ್ ಕಲೆಕ್ಷನ್ ಇಟ್ಕೊಂಡಿದ್ರು ಅಲ್ಲಿ. ಸೊ ಇಲ್ಲಿ ನೋಡಿ ಯಾವ ಥರ ಅಂತ ಹೇಳಿದ್ರೆ ಫ್ಯಾನ್ಸಿ, ಆಮೇಲೆ ಟ್ರೆಡಿಷ್ನಲ್ ಲುಕ್ಕು, ಆಮೇಲೆ ಶಾರ್ಟ್ ಫ್ಯಾನ್ಸಿ ಇಯರಿಂಗ್ಸು, ಲಾಂಗು ತುಂಬ ಇಷ್ಟ ಆಯಿತು ನನಗಂತೂ. ಆದರೆ ಯಾವುದೂ ತೊಗೊಂಡಿಲ್ಲ, ನೋಡಿದ್ರೇ ಇಷ್ಟ ಆಗ್ತಾಯಿದೆ, ಬಟ್ ತೊಗೊಂಡ್ರೆ ನಾನೇನು ಯೂಸ್ ಮಾಡಲ್ಲ. ಹಾಗಂತೇಳಿ ಜಸ್ಟ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ನೀವು ನೋಡಿ ಯಾರಾದರೂ ಬೇಕಿದ್ದರೆ ಮಲ್ಲೇಶ್ವರಂ 8th ಕ್ರಾಸಲ್ಲಿ ಹೋಗಿ ಸಖತ್ತಾಗಿರೋ ಇಯರಿಂಗ್ಸ್ ಎಲ್ಲ ಸಿಗುತ್ತೆ. ಸೊ ನಿಮ್ದು ಯಾವ್ದಾದ್ರು ಬಟ್ಟೆ ಮ್ಯಾಚಿಂಗ್ ಮಾಡ್ತಿದ್ದೀನಿ ಅಂದರೆ ನೀವು ಬಟ್ಟೆ ತೊಗೊಂಡು ಹೋಗಿ ನೋಡಿ, ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ತೊಗೊಳ್ಬೋದು. ಬಟ್ ಕಲೆಕ್ಷನ್ಸ್ ಎಲ್ಲ ಸಖತ್ತಾಗಿದ್ವು. ಇದು ಏನಿಲ್ಲ ಅಂದರೆ 200 ಕೆಳಗಡೆ, ಕೆಲವೊಂದು 100 ಇರುತ್ತೆ, ಕೆಲವೊಂದು 150 ಇರುತ್ತೆ. ಸ್ವಲ್ಪ ಹೆವಿ ಡಿಸೈನ್ಸ್ ಅಂತ ಇರುತ್ತಲ್ಲ ಅದೆಲ್ಲ ಬಂದುಬಿಟ್ಟು 200 ಅಂತ ಇರುತ್ತೆ. ಸೊ ಇಲ್ಲಿ ನೋಡಿ ಫ್ಯಾನ್ಸಿ ಇಯರಿಂಗ್ಸು ಶಾರ್ಟ್ ಆಗಿರೋದು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಫ್ಯಾನ್ಸಿ ಕೂಡ ತೊಗೊಳ್ಬೋದು. ಸೊ ಇಲ್ಲಿ ಬಂತು ನೋಡಿ ಇಯರಿಂಗ್ಸು. ಒಂದು ಇಯರಿಂಗ್ಸ್ ತೋರಿಸ್ತೀನಿ ನಿಮಗಿಲ್ಲಿ. ಆ ಇಯರಿಂಗ್ಸ್ನ ನೋಡೇ ಇರಲಿಲ್ಲ ನಾನು. ಆಮೇಲೆ ವೀಡಿಯೋ ಸ್ವಲ್ಪ ಹೊತ್ತಾದಮೇಲೆ ಯೋಚನೆ ಮಾಡ್ತಿದ್ದೀನಿ, ಈ ಇಯರಿಂಗ್ಸ್ ನಾನು ನೋಡೇ ಇರಲಿಲ್ವಲ್ಲ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ಈ ವೈಟ್ ಸ್ಟೋನ್ ಫುಲ್ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಆಮೇಲೆ ಕೆಲವೊಂದು ಈ ಥರ ಶಾರ್ಟ್ ಆಗಿರೋದು ಕೂಡ ಚೆನ್ನಾಗಿರುತ್ತೆ. ಕೆಲವೊಂದು ಜುಮ್ಕಾಸು ಕೂಡ ಎಷ್ಟು ಕ್ಯೂಟಾಗಿದ್ವು ಅಲ್ಲಿ. ನನಗಂತೂ ಫುಲ್ ಇಷ್ಟ ಆಗೋಯಿತು. ಬಟ್ ನಾನು ಯಾವುದು ತೊಗೊಂಡಿಲ್ಲ, ಮೊದಲೇ ಹೇಳಿದ್ದೀನಿ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ.
ನಾನು ಯೂಸ್ ಮಾಡೋದಿಲ್ಲ, ಅದಕ್ಕೆ ಅಂತ ನಾನು ತೊಗೊಳಕ್ಕೆ ಹೋಗಲ್ಲ. ಕ್ಲಿಪ್ಸ್ಗಳು ನೋಡಿ ಇಲ್ಲಿ ರಾಶಿ ರಾಶಿ ಇಟ್ಬಿಟ್ಟಿದ್ದಾರೆ ಕ್ಲಿಪ್ಸು. ಚಿಕ್ಕ ಮಕ್ಕಳು ಕೂಡ ಅದು ಹಾಕ್ತಾರಲ್ಲ ಬಟರ್ಫ್ಲೈದು, ಅದು ಕೂಡ ಇದೆ. ಆಮೇಲೆ ಬ್ರಾಸ್ಲೆಟ್ಸ್ ನೋಡಿ ಎಷ್ಟೊಂದಿದೆ. ಇಲ್ಲಿದೆ ನೋಡಿ ಚಿಮ್ಕ ಅಂತ ಇಯರಿಂಗ್ಸು ಎಷ್ಟಿದಾವಲ್ವ. ಇಲ್ಲಿ ಮಲ್ಲೇಶ್ವರಮಲ್ಲಂತೂ ನೀವು ಹೋದರೆ ಸುಮ್ಮನೆ ಅಂತೂ ಬರೋದಿಲ್ಲ, ಏನಾದರೂ ಪರ್ಚೇಸ್ ಮಾಡ್ತೀರಾ. ಬಟ್ ನಾನು ಸುಮ್ಮನೆ ಬರಲಿಲ್ಲ, ಸ್ವಲ್ಪ ಏನೋ ಪರ್ಚೇಸ್ ಮಾಡಿದ್ವಿ. ಸೊ ಹಾಗೆ ಅಲ್ಲಿ ಅದ್ರ ಪಕ್ಕದಲ್ಲೇ ಪಿಜ್ಜಾ ಅಂತ ಇದೆ ಒಂದು ಶಾಪು. ನಾನು PUC ಇಂದ ಅಲ್ಲಿ ತೊಗೊಳ್ತಾನೆ ಹೋದಾಗೆಲ್ಲ, ಅದೊಂದು ಮಲ್ಲೇಶ್ವರಂಗೆ ಹೋದಾಗೆಲ್ಲ ಅಲ್ಲಿ ತಿನ್ಕೊಂಡು ಬರಲೇಬೇಕು ನಾನು. ನಂಗೆ ಅದಂದರೆ ತುಂಬ ಇಷ್ಟ. ಸೊ ಹಾಗೆ ಅದು ಅವ್ರು ಪ್ರಿಪೇರ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಕೈಗೆ ಬ್ರಾಸ್ಲೆಟ್ಸ್, ನಿಮಗೂ ನೋಡಿದ್ರು ತೊಗೊಳ್ಬೇಕು ಅಂತ ಫೀಲ್ ಆಗ್ತಿದೆ ಅಲ್ವಾ. ಸೊ ಮಲ್ಲೇಶ್ವರಂಗೆ ಹೋಗಿ ಎಲ್ಲ ಥರ ಕಲೆಕ್ಷನ್ಸು ಸಿಗುತ್ತೆ ನಿಮಗೆ. ಸೊ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಇಟ್ಕೊಂಡೋಗಿ, ಯಾಕಂತೇಳಿದ್ರೆ ನೀವು ತೊಗೊಳೋದು ಒಂದು ಅಂತ ಅಂದ್ಕೊಂಡೋದ್ರೆ ನೀವು ನಿಜ ಹೇಳ್ತೀನಿ ಒಂದಂತೂ ತೊಗೊಳೋದಿಲ್ಲ, ತುಂಬ ಪರ್ಚೇಸ್ ಮಾಡ್ತೀರಾ. ಹಾಗಾಗಿ ಸ್ವಲ್ಪ ಬಡ್ಜೆಟ್ನ ಜಾಸ್ತಿ ಇಟ್ಕೊಂಡು ತೊಗೊಂಡೋಗಿ. ಸೊ ನಿಮಗೆ ಇನ್ನೇನಾದರೂ ಸ್ವಲ್ಪ ಜಾಸ್ತಿ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಜಾಸ್ತಿ ನೋಡಿ ಇಲ್ಲಿ ಪಿಂಕ್ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಪಿಂಕು ಆ್ಯಂಡ್ ಸ್ಕೈ ಬ್ಲೂ, ಆಮೇಲೆ ಲೈಟ್ ಪಿಂಕು, ರೆಡ್ಡು, ಬ್ರೌನು, ವೈಟ್ ಸ್ಟೋನು ಎಲ್ಲ ಚೆನ್ನಾಗಿದೆ. ಯಾವ್ದು ಚೆನ್ನಾಗಿಲ್ಲ ಅಂತಲೇ ಹೇಳೋಂಗಿಲ್ಲ, ಎಲ್ಲ ಚೆನ್ನಾಗಿತ್ತು. ಸೊ ಪಿಜ್ಜಾ ಕೂಡ ರೆಡಿ ಆಯಿತು. ಸೊ ನಮ್ಮ ಅಕ್ಕ ತೊಗೊಂಬಂದು ಸ್ವಲ್ಪ ತಿಂದಾದಮೇಲೆ ಇಲ್ಲಿಗೆ ಬಂದ್ವಿ. ನಾನಿದು ಆವಾಗಲೇ ನೋಡಿರಲಿಲ್ಲ, ಸರಿಯಾಗಿ ಅಬ್ಸರ್ವ್ ಮಾಡಿರಲಿಲ್ಲ. ಕವಡೆದು ಇಯರಿಂಗ್ಸ್ ಬಂದುಬಿಟ್ಟು ಕವಡೆದಲ್ಲಿ ಮಾಡಿರೋದು. ಸೊ ಅದು ಕೂಡ ಅದು ಹಾಕ್ಕೊಂಡು ಸ್ವಲ್ಪ ವೆಯ್ಟ್ ಆಗುತ್ತೆ. ಹಾಗೆ ಅಲ್ಲೇ ಐಸ್ ಕ್ರೀಮ್ ಕೂಡ ಇರುತ್ತೆ ಅದೇ ಶಾಪಲ್ಲಿ. ಸೊ ನಮ್ಮ ಅಕ್ಕ ಹೇಳಿದ್ಲು ಐಸ್ ಕ್ರೀಮ್ ಕೂಡ ತೊಗೊಳ್ಳೋಣ ಅಂತ. ಸೊ ಹಾಗೆ ಐಸ್ ಕ್ರೀಮ್ ಕೂಡ ತೊಗೊಂಡ್ವಿ. ಒಂದಕ್ಕೆ 35 ಅಂತ ಅವರೇ ಎಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ. ಸೊ ಅದೊಂದು ತಿಂದ್ಕೊಂಡು ಮನೆಗೆ ಹೋದ್ವಿ. 3:30ಗೆಲ್ಲ ರೀಚ್ ಆದ್ವಿ ಮನೆಗೆ. ಸ್ಕೂಲಿಂದನೇ ಅವ್ರನ್ನ ಕರ್ಕೊಂಡು ಬಂದ್ವಿ. ಕೇಳು ಊಟ ಕೊಟ್ರು ಚಿಂತು, ಊಟ ಕೊಟ್ರು. ನಾ ಏನು ಕೇಳ್ತಿದ್ದೀನಿ, ಊಟ ಏನು ಕೊಟ್ರು ನಿಂಗೆ? ಅದು ಊಟ ಏನು ತಿಂದೆ? ಕೇಳ್ಬೇಕು ತಾನೆ ನೀನು. ನೀನು ಕೇಳು ಮೊಟ್ಟೆ ಯಾಕೆ ಕೊಟ್ಟಿಲ್ಲ ಮಿಸ್ ಅಂತ. ಕೊಟ್ಟಿಲ್ಲ ಅಂತ ಫೋನ್ ಮಾಡಿ ಕೇಳು. ಕೊಡ್ತು ತಿಂದ? ಸುಳ್ಳು ಹೇಳ್ತಿದ್ಯಾ? ಹಂಗೆ ತಿಂದಿ ಗೊತ್ತು. ಎಷ್ಟು ಮೊಟ್ಟೆ ತಿಂದೆ? ನಾರು ತಿಂದ? ನೀನೇನು ಪೊಲೀಸಿಗೆ ಕರಿತಾ ಇದೆಯಾ, ಆಂಬುಲೆನ್ಸ್ ಕರಿತಾ ಇದೆಯಾ, ಮಿಸ್ ಕರಿತಾ ಇದೆಯಾ? ಅದು ಹಿಂಗೆ ಬಾಯಿಗೆ ಹಚ್ಕೊಂಡು ನೀನು ಚಿಂಟು ದೊಡ್ಡದಾದ್ಮೇಲೆ ಏನಾಗ್ತೀಯ ನೀನು? ಆಗಲ್ಲ. ಏನಂತ ಕೇಳಿ ಇವ ಚಿಂತ ಚಿಂಟು ಸ್ವಲ್ಪ ಜಾಸ್ತಿ ಆಗೈತೆ ಯಾಕೋ ನಿಮ್ದು. ಏ ಅಲ್ಲಿ ಇಳಿ ತಗೊಂಡು ಇಳಿ ತಗೊಂಡು ಚಾಕು ತಗೊಂಬ. ಅಲ್ಲಿಂದ ಮನೆಗೆ ಬಂದೆ. ಸೊ ಈವ್ನಿಂಗ್ ಬಂದೆ. ಸೊ ತುಂಬ ಹೊಟ್ಟೆ ಹಸಿತಾ ಇತ್ತು. ಅವ್ರ ಮನೇಲೂ ತಿನ್ಕೊಂಡು ಬಂದೆ ರೈಸು. ಸೊ ನನಗೆ ರೊಟ್ಟಿ ಬೇಕಿತ್ತು. ನಮ್ಮಮ್ಮ ಆಲ್ರೆಡಿ ಮನೇಲಿ ಮಾಡಿಬಿಟ್ಟು ಹೋಗಿದ್ರು. ಸೊ ನಮ್ಮಮ್ಮ ಮನೇಲಿ ಮೂಲಂಗಿ ಬೇರೆ ಇತ್ತು. ಸೊ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ ಸ್ವಲ್ಪ ರೋಸ್ಟ್ ಮಾಡ್ಕೊಂಡೆ. ಆಯಿಲು ಉಪ್ಪು ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡು, ಮನೇಲಿ ಹಿಂಡಿ ಪಲ್ಯ ಬೇರೆ ಇತ್ತು. ಸೊ ಹಿಂಡಿ ಪಲ್ಯ, ಪಾಲಕ್ ಸೊಪ್ಪು ಸಾರು, ಕಡಲೆ ಬೀಜ ಚಟ್ನಿ ಪುಡಿ, ಸೊ ಇದೆಲ್ಲ ಸೇರಿಸ್ಕೊಂಡು ತಿಂದೆ. ಆಮೇಲೆ ನನಗೆ ಸ್ವಲ್ಪ ರೈಸ್ ಕೂಡ ಬೇಕು ರೊಟ್ಟಿ ತಿಂದಮೇಲೆ. ಒಬ್ಬರು ನನ್ನ ಎಷ್ಟು ಇಷ್ಟಪಡ್ತಾರೆ ಅಂತ ನೀವೇ ನೋಡಿ. ಚಿಕ್ಕಳು ಅಯ್ಯೋ ಕರಿತದೆ. ಕೇಳ್ತೀಯ ಮತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.